ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದ ಪ್ರಮುಖ ದೇವಸ್ಥಾನದಲ್ಲಿ ಒಂದಾದ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ವೇಗವಾಗಿ ನಡೀತಾ ಇದ್ದು, ಸವದತ್ತಿ ಕ್ಷೇತ್ರವನ್ನೇ ಸಂಪೂರ್ಣ ಬದಲಾವಣೆ ಮಾಡಿ ಹೊಸ ರೂಪ ನೀಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುಂದಾಗಿದ್ದು, ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಅನುಕೂಲಕ್ಕಾಗಿ ತಿರುಪತಿ ತಿರುಮಲದ ದೇವಸ್ಥಾನದ ಮಾದರಿಯಲ್ಲಿ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಸರ್ಕಾರ ಸಜ್ಜಾಗಿದ್ದು, ಇದು ದಕ್ಷಿಣ ಭಾರತದ ಆಂಧ್ರ ಪ್ರದೇಶದ ತಿರುಮಲ ಹೊರತುಪಡಿಸಿದ್ರೆ ಅತಿ ದೊಡ್ಡ ಕ್ಯೂ ಕಾಂಪ್ಲೆಕ್ಸ್ ಇದಾಗಲಿದೆ. ಕಳೆದ 4-5 ವರ್ಷದ ಅವಧಿಯಲ್ಲಿ ಕರ್ನಾಟಕ ಸೇರಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು, ಗೋವಾ ಇತರ ರಾಜ್ಯಗಳಿಂದ 8.20 ಕೋಟಿ ಭಕ್ತರು ಸವದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಬಂದು ದೇವಿ ದರ್ಶನವನ್ನ ಪಡಿತಾರೆ. ಈಗ ಕ್ಲೀನ್ ಆಗೈತ್ರಿ, ಖುಷಿ ಅನಿಸ್ತು. ಬಂದಿದ್ದೆಲ್ಲ ವಾತಾವರಣನೂ ಚಲೋ ಐತಿ, ಕ್ಲೀನ್ ಐತ್ರಿ. ಮೊದಲೆಲ್ಲ ಭಾಳ ಗಲೀಜು ಅನ್ಸದ್ರಿ, ಗದ್ಲು ಭಾಳ ಇತ್ತು ಅವಾಗೆಲ್ಲ ಬಂದಾಗ. ಅಂಗಡಿ ಎಲ್ಲ ಇದ್ವು ರೀ, ಈಗ ಭಾಳ ಕಮ್ಮಿ ಆಗ್ಬಿಟ್ಟವ್ರಿ. ನಾವು ಇದು ರೀ ಸಿರ್ಸಿ ಅಸಲ್. ಹೆಣ್ಮಕ್ಳಿಗೆ ಶೌಚಾಲಯ ಆಮೇಲೆ ಎಲ್ಲ ಕ್ಲೀನ್ ಇದ್ರೆ ಸಾಕಣ್ಣ. ಆಮೇಲೆ ಕಳ್ತನ ಮಾಡ್ತಾರಲ್ಲ, ಅಲ್ಲೂ ಸ್ವಲ್ಪ ಹೆಚ್ಚಾವತಿ ಇರ್ಬೇಕಷ್ಟೇ. ನಾವು ಒಂದು 30 ವರ್ಷ ಆತ್ರಿ ನಾವು ಬರತ್ತೀವಿ. ಅವಾಗನ್ಕರ ಭಾಳ ತೊಂದರೆ ಇತ್ತು ಇಲ್ಲಿ. ಎಲ್ಲೋ ಎಂಥದ್ದು ಹೆಂಗೈತೆ ಅಂದ್ರೂ ಏನು ಅನ್ಕೊಳಂಗಿದ್ದಿದ್ದಿಲ್ಲ, ಅದ್ರಾಗ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಹಿಂಗೆ ಸರಸಿ ಒಟ್ಟು, ಯಾಕಂದ್ರೆ ಆಗಿ ಎಲ್ಲಮ್ಮ ಭಾಳ ಇದು ಮೊದ್ಲು ಹಂಗೈತಿ ಹಿಂಗೈತಿ ಅಂತ ಅನ್ನಕ್ಕೆ ಬರ್ತಿದ್ದಿಲ್ಲ. ಅದನ್ನ ಸ್ವಚ್ಛ ಮಾಡಿ ಅಲ್ಲೇ ಇದು ಮಾಡ್ಕೊಂಡು ಹೋಗಿದ್ವಿ ನಾವು. ಈಗೇನಿಲ್ರಿ, ಇಲ್ಲಿ ಮೊದಲಿನಕ್ಕಿಂತ ಭಾಳ ಇದೈತಿ, ಆದ್ರೆ ಇದಕ್ಕಿಂತ ಇನ್ನೂ ಹೆಚ್ಚು ಇದು ಆಗ್ಬೇಕು ಒಟ್ಟು. ವರ್ಷದಿಂದ ವರ್ಷಕ್ಕೆ ಭಕ್ತರ ಆಗಮನ 21% ಹೆಚ್ಚಳವಾಗ್ತಾ ಇದೆ. ಆದರೆ ದೇವಸ್ಥಾನದಲ್ಲಿ ಸೂಕ್ತವಾದ ಮೂಲ ಸೌಕರ್ಯ ಇಲ್ಲದಿರುವ ಕಾರಣ ಭಕ್ತರು ನಾನಾ ರೀತಿಯ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಇದೆಲ್ಲದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವ ಉದ್ದೇಶದಿಂದ ಕೇಂದ್ರ, ರಾಜ್ಯ ಸರ್ಕಾರಗಳ ಧಾರ್ಮಿಕ ದತ್ತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಗಳು ಜಂಟಿಯಾಗಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಯನ್ನ ಸಂಕಲ್ಪ ತೊಟ್ಟಿದೆ. ಈಗ ನೋಡಿ, ನಾವು ಯಾಕೆ ವಿರೋಧ ಅಂತ ಏನಿಲ್ಲ, ಪ್ರಾಜೆಕ್ಟ್ ಅದೇನು ನಮ್ಮ ಒಪಿನಿಯನ್ ಹೇಳ್ತಾ ಇದ್ವಿ, ವಿರೋಧ ಯಾರ್ದೂ ಇಲ್ಲ. ಒಳ್ಳೆ ಕೆಲಸ ಆಗ್ತಾಯಿದೆ, ಅದಕ್ಕೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಮಗೆ ಒಂದು ಪ್ರಶ್ನೆ ಏನು, ಈಗ ಮೊನ್ನೆ ಆನ್ಲೈನಲ್ಲಿ ಏನು ಅದನ್ನು ರಿಲೀಸ್ ಮಾಡಿದ್ದಾರೆ ದೇವಿದು ಈ ಪ್ರಾಜೆಕ್ಟ್ದು ಏನು ನೀಲನಕಾಶೆ, ಅದರಲ್ಲಿ ಈ ಸೂರ್ಯಾಭಿಮುಖವಾಗಿರ್ತಕ್ಕಂಥ ದ್ವಾರವನ್ನು ಕೇವಲ ಒಂದು ದಾರಿಯನ್ನಾಗಿ ಮತ್ತು ನಮ್ಮ ಮಠ ಇರ್ತಕ್ಕಂಥ ಜಾಗವನ್ನು ಅಲ್ಲಿ ಒಂದು ಪಾರ್ಕ್ ಗಿಡಗಳ ರೀತಿ ಅದನ್ನು ಬಿಂಬಿಸಿದ್ದಾರೆ. ಮತ್ತು ಅದು ಫೈನಲ್ ಹೌದಲ್ಲ ಅಂತಕ್ಕಂಥದ್ದು ನಮಗೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಮುಂದೆ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅದರ ಬಗ್ಗೆ ನಾವು ಕ್ಲಾರಿಫಿಕೇಷನನ್ನು ತಗೊಳ್ತೇವೆ ಮುಂದೆ. ಆರಂಭದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳು ಆರಂಭಗೊಳ್ತಾ ಇದೆ. ಇದೀಗ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ DPR ಅಂತಿಮಗೊಂಡಿದ್ದು, ಮೇ 30 ಒಳಗಾಗಿ ಟೆಂಡರ್ ಕರೆಯೋಕೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಈಗಾಗಲೇ ತಿರುಮಲ ಮಾದರಿಯಲ್ಲಿ ದೇವಿ ದರ್ಶನ ವ್ಯವಸ್ಥೆ, ಧರ್ಮಸ್ಥಳ ಮಾದರಿಯಲ್ಲಿ ಅನ್ನದಾಸೋಹ ಹಾಗೂ ಜಾನುವಾರುಗಳಿಗೆ ಮೇವು ದಾಸೋಹ ಕಾರ್ಯಕ್ರಮ ರೂಪಿಸಲಾಗಿದೆ. ಈ ವರ್ಷದ ಅಂತ್ಯದ ಒಳಗಾಗಿ ಎಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸೋಕೆ ಗುರಿ ಹಾಕಿಕೊಂಡಿದ್ದೇವೆ ಅಂತ ಸವದತ್ತಿ ಯಲ್ಲಮ್ಮ ದೇವಿ ಅಭಿವೃದ್ಧಿ ಮಂಡಳಿ, ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಯಲ್ಲಮ್ಮನ ಕ್ಷೇತ್ರದ ವಿಶೇಷತೆಯನ್ನ ನೋಡೋದಾದ್ರೆ, ತಿರುಪತಿ ತಿರುಮಲದಲ್ಲಿರುವಂತೆ ಕೂರೋಕೆ, ವಿಶ್ರಾಂತಿ ಪಡೆಯೋಕೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಕೀರ್ಣದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯೊಂದಿಗೆ ಭಕ್ತರಿಗೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. आप गोवा में किधर से? हम गोवा पेडने से आए। पेडने से आए। आप हर वर्ष आते हैं? हम बहुत टाइम आते, हर बरस 2-3 बार आते। वेरी गुड। तो आपको ये 2 वर्ष में क्या इधर चेंजेस लग रहा है?
चेंजेस मैं जस्ट अभी आ रहा होगा, हम तो देखा नहीं। आप बोल रहे कि आप कंटिन्यूसली आते रहते हो तो उससे हाँ, नहीं अभी तो आप बोल रहे तो अभी जस्ट अराइव हुआ तो इधर थोड़ा क्लीन है, एरिया क्लीन है। क्योंकि अभी गवर्नमेंट ऑफ कर्नाटका यल्लम्मा देवस्थान के डेवलपमेंट के लिए 300 करोड़ रुपए का ग्रांट दे दिया है, लेकिन वो अभी टेंडरिंग वगैरह होकर उसको टाइम लगेगा। हाँ बराबर। लेकिन ये बरस 2 बरस में आपको क्या चेंजेस लग रहा है इन टर्म्स ऑफ क्लेanलीनेस, इन टर्म्स ऑफ बहुत चेंजेस है, हाँ, बहुत अभी तो हम एंटर हुआ तो पूरा क्लीन दिखा है एरिया। फिर आपको लगता है कि गोवा से बहुत सारे लोग आते हैं इधर, बहुत आते हैं, बहुत तो आपको भी फिर गोवा गवर्नमेंट से बोलना चाहिए कि इधर कुछ धर्मशाला वगैरह करने के लिए नहीं बराबर करना मांगता है, करना चाहिए। 100%। गोवन टूरिस्ट आते तो उनको भी 100% करना मांगता है, करना हमारे यहाँ तिरुपति में कर्नाटक गवर्नमेंट का उधर हमारा धर्मशाला और स्टेइंग फैसिलिटीज़ है, तो गोवा गवर्नमेंट को किस तरह से इधर जब गोवन टूरिस्ट आते हैं किस तरह से इधर उनका भी क्या कोऑपरेशन चाहिए इधर? हमारा गोवा गवर्नमेंट से यहाँ तो टूरिस्ट डेस्टिनेशन भी है ये, हाँ। और भगवान का भी है, बहुत है, तो गोवा गवर्नमेंट ने यहाँ थोड़ा क्या बोलते हैं धर्मशाला बनाना मांगता है। 2 ಅಂತಸ್ತಿನ ಸಂಕೀರ್ಣದಲ್ಲಿ 15ಕ್ಕೂ ಹೆಚ್ಚು ವಿಶಾಲ ಭವನದ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಯಲ್ಲಮ್ಮನ ಕ್ಷೇತ್ರದ ವಿಶೇಷತೆ ಏನಂದ್ರೆ ತಿರುಪತಿ ತಿರುಮಲದಲ್ಲಿರುವಂತೆ ಕೂರೋಕೆ ವಿಶ್ರಾಂತಿ ಪಡೆಯೋಕೆ ಅಚ್ಚುಕಟ್ಟಾದ ವ್ಯವಸ್ಥೆ, ಸಂಕೀರ್ಣದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಯೊಂದಿಗೆ ಭಕ್ತರಿಗೆ ಎಲ್ಲಾ ರೀತಿಯ ಸೌಕರ್ಯ. 2 ಅಂತಸ್ತಿನ ಸಂಕೀರ್ಣದಲ್ಲಿ 15ಕ್ಕೂ ಹೆಚ್ಚು ವಿಶಾಲ ಭವನ. ಪ್ರತಿ ಭವನದಲ್ಲೂ ಕೂಡ ಏಕಕಾಲಕ್ಕೆ 500 ರಿಂದ 600 ಜನ ಭಕ್ತರು ವಿಶ್ರಾಂತಿ ಪಡೆಯಬಹುದಾಗಿದೆ. ಈ ಒಂದೇ ಬಾರಿಗೆ 7 ರಿಂದ 8 ಸಾವಿರ ಜನರಿಗೆ ದೇವಿಯ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಪ್ರತಿ ಭವನದಲ್ಲಿ ಶೌಚಗೃಹ, ಕುಡಿಯುವ ನೀರು, ದೇವಿಯ ದರ್ಶನಕ್ಕೆ ಬರುವ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಆರೈಕೆ ಕೇಂದ್ರ, DPR ಅಂತಿಮ ಟೆಂಡರ್ ಕರೆಯೋಕೆ ಸಿದ್ಧತೆ ಕೂಡ ನಡೆಸಲಾಗಿದೆ. 2 ಗಂಟೆ ಅವಧಿಯಲ್ಲಿಯೇ ದೇವಿ ದರ್ಶನಕ್ಕೆ ಅವಕಾಶ ಕೂಡ ಸಿಗಲಿದೆ. ಮೂಲಭೂತ ಸೌಕರ್ಯ, ಗುಟ್ಕಾ ಮತ್ತೆ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ. ಎಲ್ಲ ಈಗ ಏನು ಎಷ್ಟು ಇದು ಮಾಡಿದಾರಲಕ್ರಿ ಅಂದ್ರೆ ದರ್ಶನ ಭಾಳ ಲೇಟ್ ಮಾಡಿ ಆಗ್ತೈತಿ. ಎಲ್ಲರಿಗೂ ದರ್ಶನ ಒಂದು ಸ್ವಲ್ಪ ಲಘು ಆಗ್ಬೇಕು, ಮತ್ತು ಭಾಳ ನಂಬರ್ ಹಚ್ಚಕ್ಕೆ ಆಗ್ತೈತೆ ರೀ. ಫಸ್ಟ್ ಬಾತ್ರೂಮ್ ಆಗ್ಬೇಕು, ಎಲ್ಲ ಕ್ಲೀನ್, ಎಲ್ಲಿ ನೋಡ್ತೇವಲ್ಲ ಬಾತ್ರೂಮ್ ಆಗ್ಬೇಕು ರೀ. ತಿರುಪತಿ ಸ್ಟೈಲಲ್ಲಿ ಆಗ್ಬೇಕು ಈ ದೇವಸ್ಥಾನ ಅಂತ 500 ಕೋಟಿ ರೂಪಾಯಿ ರಿಲೀಸ್ ಮಾಡ್ಯಾರ ರೀ. ಅದನ್ನು ಇವು ದೇವಸ್ಥಾನ ರೌಂಡಲ್ಲಿ ಗಲೀಜ್ ಅನ್ನೋದು ತುಂಬ ಮಾಡ್ಯಾರ. ಅದನ್ನು ಮೊದಲು ಮೇನ್ ಇದನ್ನು ಕ್ಲಿಯರ್ ಮಾಡ್ಬೇಕು ರೀ. ಇವು ದುಡ್ಡು ಕೊಡ್ತಾರೆ ಬಿಡ್ತಾರೆ ಅದು ಬೆಟ್ರ್ ರೀ. ಇಲ್ಲಿ ಕಮಿಟಿ ಅವ್ರು ಇರ್ತಾರಲ್ಲ ರೀ, ಅದನ್ನು ಅವ್ರು ಮೊದಲು ಅದನ್ನು ಕ್ಲೀನಿಂಗ್ ಇಟ್ಕೋಬೇಕು ರೀ. ಆ ಕ್ಲೀನಿಂಗ್ ಇಟ್ಕೊಂಡ್ರೆ ದೇವಸ್ಥಾನ ಸ್ವಚ್ಛಾಗಿರ್ತೈತಿ. ಒಳಗಡೆ ದೇವಸ್ಥಾನ ದೇವಿ ಹತ್ರ ರೌಂಡಲ್ಲಿ ಇವಾಗ ನೀರು ಹೊಡ್ಯಾತಾರೆ. ಇವಾಗ ದರ್ಶನ ಮಾಡ್ಕೊಂಡು ಬಂದಿದ್ದು ನಾನು. ಇನ್ನು ಅತಿಕ್ರಮಣ, ಮಳಿಗೆ ತೆರವು ಸಂಬಂಧಪಟ್ಟಂತೆ ಕಳೆದ 6 ತಿಂಗಳುಗಳಲ್ಲಿ ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದೆ. ಸವದತ್ತಿ ಯಲ್ಲಮ್ಮನ ಪ್ರಾಧಿಕಾರ ಹಾಗೂ ಆಡಳಿತ ಮಂಡಳಿ ರಚನೆಯಾದಾಗಿನಿಂದ ಅಭಿವೃದ್ಧಿ ಪರ್ವ ವೇಗವಾಗಿ ಏರತೊಡಗಿದೆ. ದೇವಸ್ಥಾನದ ಅಂದ ಹದಗೆಡಿಸಿದ್ದ ಅಕ್ರಮ ಮಳಿಗೆಗಳನ್ನು ತೆರವು ಮಾಡಿ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಭಕ್ತರ ಸಂತಸಕ್ಕೆ ಕಾರಣವಾಗಿದೆ. ತಿರುಪತಿ ತಿಮ್ಮಪ್ಪ ಧರ್ಮಸ್ಥಳದ ಮಾದರಿಯಲ್ಲಿ ಸವದತ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸಲಾಗುವುದು. ಭಕ್ತರಿಗೆ ದಾಸೋಹದ ಹಾಗೆ ಜಾನುವಾರುಗಳಿಗೆ ಮೇವಿನ ದಾಸೋಹ ಮಾಡೋಕೆ ಚಿಂತನೆಯನ್ನ ನಡೆಸಲಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.